ಸುದೀಪ್ ಅಭಿನಯದ ಮ್ಯಾಕ್ಸ್ ಚಿತ್ರ ಬಿಡುಗಡೆಗೆ ರೆಡಿಯಾಗಿದೆ. ಈ ಚಿತ್ರದ ಬಗ್ಗೆ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಅಭಿಮಾನಿಗಳು ಕೇಳಿದ ಪ್ರಶ್ನೆಗೆ ಸುದೀಪ್ ಅವರು ಆ ಪುಣ್ಯಾತ್ಮ ಯಾವಾಗ ಬಿಡುಗಡೆ ಮಾಡ್ತಾನೋ ಗೊತ್ತಿಲ್ಲ ಅಂತ ಒಂದು ತಮಾಷೆಯಾಗಿ ಮಾತಾಡಿದ್ರು. ಅದನ್ನು ಚಿತ್ರತಂಡ ತುಂಬ ಸೀರಿಯಸ್ ಆಗಿ ತೆಗೆದುಕೊಂಡಿದೆ. ಯಾಕಂದರೆ ಸುದೀಪ್ ಅವರ ಬಾಯಿಂದ ಬಂದಿದೆ ಅಂದಮೇಲೆ ಅದಕ್ಕೆ ದೊಡ್ಡ ಒಂದು ಮಹತ್ವ ಇದೆ ಅಂತ ಅರ್ಥ ಅಂತ ಕೂಡ ಅವರು ತಿಳ್ಕೊಂಡಿದ್ದಾರೆ. ಹಾಗಾಗಿ ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳಿಗೆ ಇದೊಂದು ಒಳ್ಳೆಯ ನ್ಯೂಸ್ ಅಂದರೆ ತಪ್ಪಾಗಲಿಕ್ಕಿಲ್ಲ. ಮ್ಯಾಕ್ಸ್ ಚಿತ್ರ ಡಿಸೆಂಬರ್ 25ರಂದು ಬಿಡುಗಡೆಯಾಗಲಿದೆ. ವಿಶ್ವಾದ್ಯಂತ ಬಿಡುಗಡೆಯಾಗಲಿದೆ. ಕನ್ನಡ, ತಮಿಳು, ತೆಲುಗು, ಹಿಂದಿ, ಮಲಯಾಳದಲ್ಲಿ ಈ ಚಿತ್ರ ಬಿಡುಗಡೆಯಾಗಲಿದೆ. ಇದರ ಜೊತೆ ಉಪೇಂದ್ರ ಅಭಿನಯದ UI ಚಿತ್ರ ಕೂಡ ಡಿಸೆಂಬರ್ 20ಕ್ಕೆ ಬಿಡುಗಡೆಯಾಗಲಿದೆ. ಇಬ್ಬರು ಸ್ಟಾರ್ ನಟರ ಚಿತ್ರಗಳು 5 ದಿನದ ಗ್ಯಾಪಲ್ಲಿ ಬಿಡುಗಡೆಯಾಗಲಿದೆ. 2 ಚಿತ್ರಗಳು ಹೇಗಿದೆ ಅಂತ ಪ್ರೇಕ್ಷಕರು ನೋಡಬಹುದು. ಉಪೇಂದ್ರ ಅವರ ಸಿನಿಮಾ ವಿಭಿನ್ನವಾಗಿರುತ್ತೆ. ಹಾಗೆ ಮ್ಯಾಕ್ಸ್ ಚಿತ್ರ ಮಾಸ್ ಆಗಿ ಕಾಣಿಸಿಕೊಂಡಿದೆ. ಸುದೀಪ್ ಅವರು ಇದುವರೆಗಿನ ಮಾಸನ್ನು ಮೀರಿಸಿದ ಮಾಸ್ ಚಿತ್ರ ಅನ್ನೋ ರೀತಿ ಟ್ರೈಲರ್, ಟೀಸರ್ ಕಾಣಿಸಿಕೊಂಡಿದ್ದಾರೆ. ಹಾಗಾಗಿ ಮ್ಯಾಕ್ಸ್ ಚಿತ್ರದ ಬಗ್ಗೆ ಕೂಡ ಅಭಿಮಾನಿಗಳಲ್ಲಿ, ಚಿತ್ರಪ್ರೇಮಿಗಳಲ್ಲಿ ಕುತೂಹಲ ಇದೆ, ಹೇಗಿರಬಹುದು ಎಂಬುದು. ಹಾಗೆ ಇನ್ನು UI ಬಗ್ಗೆ ಹೇಳುವಾಗೇನೇ ಇಲ್ಲ. ಉಪೇಂದ್ರ ಅವರು ವಿಭಿನ್ನ ಚಿತ್ರಕ್ಕೆ ಹೆಸರುವಾಸಿಯಾಗಿದ್ದವರು. ಆಗಾಗ ವಿಭಿನ್ನತೆಯನ್ನು ಕೊಟ್ಟಿದ್ದಾರೆ. ಅವರ ಎಲ್ಲ ಸಿನಿಮಾಗಳು ಕೂಡ ವಿಭಿನ್ನ ಚಿತ್ರಗಳಾಗಿ ಇದುವರೆಗೆ ಮೂಡಿ ಬಂದಿದೆ. ಹಾಗಾಗಿ ಸುದೀಪ್ ಅವರ ಚಿತ್ರ ಆಗಿರ್ಬೋದು, ಉಪೇಂದ್ರ ಅವರ ಚಿತ್ರ ಆಗಿರ್ಬೋದು, ಎರಡೂ ಕೂಡ ಕನ್ನಡ ಪ್ರೇಕ್ಷಕರಿಗೆ ಡಿಸೆಂಬರಲ್ಲಿ ಹಬ್ಬದೂಟ ಅಂದರೆ ತಪ್ಪಾಗಲಿಕ್ಕಿಲ್ಲ. 2 ಚಿತ್ರಗಳು ಕೂಡ ದೊಡ್ಡ ಮಟ್ಟಿನ ಯಶಸ್ಸು ಕಾಣಲಿ ಅಂತ ನಮ್ಮ ಆಸೆ. ಹಾಗೆ ನೀವೆಲ್ಲ ಈ ಚಿತ್ರವನ್ನು ಚಿತ್ರಮಂದಿರದಲ್ಲೇ ಹೋಗಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಚಾನಲ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.